ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಮೀನಿಂಗ್ ಆಫ್ ಅಕೌಂಟಿಂಗನ್ನು ತುಂಬ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಅಕೌಂಟಿಂಗ್ ಅನ್ನೋ ವರ್ಡನ್ನು ನೀವೆಲ್ಲ ಕೇಳಿದ್ದೀರ. ಸೊ ಇದೊಂದು ಪ್ರೋಸೆಸ್, ಓಕೆನಾ. ಅಕೌಂಟಿಂಗ್ ಅಂತ ಅಂದರೆ ಇಲ್ಲಿ ಡಿಫ್ರೆಂಟ್ ಪ್ರೋಸೆಸ್ಗಳು ಬರ್ತವೆ. ಐಡೆಂಟಿಫೈಯಿಂಗ್, ಮೆಷರಿಂಗ್, ರೆಕಾರ್ಡಿಂಗ್ ಆ್ಯಂಡ್ ಕಮ್ಯುನಿಕೇಟಿಂಗ್. ಈ 4 ವರ್ಡ್ಸ್ಗಳನ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಐಡೆಂಟಿಫೈಯಿಂಗ್, ಮೆಷರಿಂಗ್, ರೆಕಾರ್ಡಿಂಗ್ ಆ್ಯಂಡ್ ಕಮ್ಯುನಿಕೇಟಿಂಗ್. ಐಡೆಂಟಿಫೈಯಿಂಗ್ ಅಂತ ಅಂದರೆ ಒಂದು ಬಿಸ್ನೆಸ್ ಅಂತ ಬಂದ ತಕ್ಷಣ ಅಲ್ಲಿ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ತಾರೆ. ಎಂಪ್ಲಾಯೀಸ್ಗಳನ್ನು ಹೈಯರ್ ಮಾಡ್ಕೋತಾರೆ, ಆ್ಯಂಡ್ ಎಂಪ್ಲಾಯೀಸ್ಗಳಿಗೆ ಸ್ಯಾಲ್ರೀಸ್ ಕೊಡ್ತಾರೆ, ಪರ್ಚೇಸಸ್ ಆ್ಯಕ್ಟಿವಿಟೀಸ್ ಮಾಡ್ತಾರೆ, ಸೇಲ್ಸ್ ಆ್ಯಕ್ಟಿವಿಟೀಸ್ ಮಾಡ್ತಾರೆ. ಈ ರೀತಿ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಇರುತ್ತೆ. ಬಟ್ ಅದರಲ್ಲಿ ಮಾನಿಟರಿ ಆ್ಯಕ್ಟಿವಿಟೀಸ್ ಆ್ಯಂಡ್ ನಾನ್ ಮಾನಿಟರಿ ಆ್ಯಕ್ಟಿವಿಟೀಸ್ ಅಂತ ಹೇಳಿ ಇರ್ತವೆ. ಈಗ ಪರ್ಚೇಸಸ್ ಫಾರ್ 10,000 rupees ಅಂತ ಇದ್ದರೆ ಇದು ಮಾನಿಟರಿ ಆ್ಯಕ್ಟಿವಿಟೀಸ್. ಸೇಲ್ಸ್ ಫಾರ್ ₹10,000 ಅಂದರೆ ಇದು ಮಾನಿಟರಿ ಆ್ಯಕ್ಟಿವಿಟಿ. ಬಟ್ ಅದೇ ಎಂಪ್ಲಾಯಿಂಗ್ ಅಥವಾ ಹೈಯರಿಂಗ್ ಆಫ್ ಎಂಪ್ಲಾಯಿನ ಕಂಪನಿಗೆ ಹೈಯರ್ ಮಾಡ್ಕೋತಾರೆ, ಇದು ನಾನ್ ಎಕನಾಮಿಕ್ ಆ್ಯಕ್ಟಿವಿಟಿ ಆಗಿರುತ್ತೆ. ಸೊ ಇಲ್ಲಿ ಯಾವುದೇ ಹಣ ಬರೋದಿಲ್ಲ, ಹಣ ಹೋಗೋದಿಲ್ಲ. ಸೊ ಈ ರೀತಿ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳಾಗುತ್ತೆ. ಅದರಲ್ಲಿ ಯಾವುದು ಮಾನಿಟರಿ ಆ್ಯಕ್ಟಿವಿಟೀಸ್ ಅಂತ ಹೇಳಿ ಐಡೆಂಟಿಫೈಯಿಂಗ್ ಮಾಡೋದು ದ ಫಸ್ಟ್ ಪ್ರೋಸೆಸ್ ಆಫ್ ಅಕೌಂಟಿಂಗ್. ದೆನ್ ಮೆಷರಿಂಗ್ ಅಂತಂದರೆ ಪರ್ಚೇಸಸ್ ಆಫ್ 10,000 rupees ಅಂದರೆ ಎಷ್ಟು ಅಮೌಂಟ್ ಎಷ್ಟಿದೆ, ಎಷ್ಟು ರುಪೀಸ್ ನಮ್ಮ ಕಂಪನಿಯಿಂದ ಹೋಗಿದೆ, ಕಂಪನಿಗೆ ಬಂದಿದೆ ಅನ್ನೋದನ್ನು ಮೆಷರ್ ಮಾಡಬೇಕಲ್ವ. ವೆದರ್ ಇಟ್ ಇಸ್ ಫಾರ್ 10,000, 15,000, 1 lakh, 2 lakh ಎಷ್ಟು ಅನ್ನೋದನ್ನು ಮೆಷರ್ ಮಾಡೋದು ನೆಕ್ಸ್ಟ್ ಪ್ರೋಸೆಸ್. ದೆನ್ ರೆಕಾರ್ಡಿಂಗ್. ಸೊ ಈ ಎಲ್ಲ ಈವೆಂಟ್ಸ್ಗಳು ಏನಿರುತ್ತಲ್ವ ಅದನ್ನು ಮಾನಿಟರಿ ಈವೆಂಟ್ಸನ್ನು ರೆಕಾರ್ಡ್ ಮಾಡೋದು, ಜರ್ನಲ್ ಎಂಟ್ರೀಸ್ ಮಾಡೋದು, ಲೆಡ್ಜರ್ ಎಂಟ್ರೀಸ್ಗೆ ಅದನ್ನು ಪೋಸ್ಟ್ ಮಾಡೋದು, ದೆನ್ ಟ್ರಯಲ್ ಬ್ಯಾಲೆನ್ಸ್ ಮಾಡೋದು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡೋದು. ಸೊ ಹೀಗೆ ಬೇರೆ ಬೇರೆ ಅಕೌಂಟ್ಸ್ಗಳಲ್ಲಿ ಈ ಟ್ರಾನ್ಸಾಕ್ಷನನ್ನು ರೆಕಾರ್ಡ್ ಮಾಡ್ತಾ ಹೋಗೋದು. ಸೊ ಎಲ್ಲ ರೆಕಾರ್ಡ್ ಮಾಡಿ ಫೈನಲಿ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ದ ಕಂಪನಿಯನ್ನು ತೆಗೆಯುವುದು. ಲೈಕ್ ಪ್ರಾಫಿಟ್ ಎಷ್ಟು ಈ ವರ್ಷ ನಮಗೆ ಪ್ರಾಫಿಟ್ ಆಗಿದೆಯಾ, ಲಾಸ್ ಆಗಿದೆಯಾ ಅಂತ ಹೇಳಿ ಲಾಸ್ಟಿಗೆ ಎಟ್ ದ ಎಂಡ್ ಆಫ್ ದ ಇಯರಲ್ಲಿ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ತೆಗೆಯೋದು. ಇದೆಲ್ಲ ಪ್ರೋಸೆಸ್ ಏನಿರುತ್ತಲ್ಲ ಇದು ಅಕೌಂಟಿಂಗ್ ಆಗಿರುತ್ತೆ. ಸೊ ಅಟ್ ದ ಲಾಸ್ಟ್ ಪ್ರೋಸೆಸ್ಸಲ್ಲೇನು ಕಮ್ಯುನಿಕೇಟಿಂಗ್. ಸೊ ಈ ಏನು ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಪ್ರಿಪೇರ್ ಮಾಡಿರ್ತೀವಲ್ವ, ಸೊ ಅದನ್ನು ಕಮ್ಯುನಿಕೇಟ್ ಮಾಡೋದು. ಕಮ್ಯುನಿಕೇಟಿಂಗ್ ದ ರಿಕ್ವೈರ್ಡ್ ಇನ್ಫಾರ್ಮೇಷನ್ ರಿಲೇಟಿಂಗ್ ಟು ದ ಎಕನಾಮಿಕ್ ಆ್ಯಕ್ಟಿವಿಟೀಸ್, ಎಕನಾಮಿಕ್ ಇವೆಂಟ್ಸ್ ಆಫ್ ಆನ್ ಆರ್ಗನೈಸೇಷನ್. ಕಂಪನಿಯ ಎಕನಾಮಿಕ್ ಏನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸಿನ ಇನ್ಫಾರ್ಮೇಷನನ್ನು ಕಮ್ಯುನಿಕೇಟ್ ಮಾಡೋದು. ನೋಡಿ ಮಕ್ಕಳೇ, ಫಸ್ಟು ಐಡೆಂಟಿಫೈಯಿಂಗ್ ಮಾಡ್ತೀರಾ, ಮೆಷರಿಂಗ್ ಮಾಡ್ತೀರಾ, ರೆಕಾರ್ಡಿಂಗ್ ಮಾಡ್ತೀರಾ ಬೇರೆ ಬೇರೆ ಬುಕ್ಸ್ಗಳಲ್ಲಿ. ಎಲ್ಲ ಫೈನಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಆದಮೇಲೆ ಅದನ್ನು ನಾವು ಕಮ್ಯುನಿಕೇಟ್ ಮಾಡ್ತೀವಿ. ಯಾರಿಗೆ ಅದು ಕಮ್ಯುನಿಕೇಟ್ ಮಾಡ್ತೀವಿ? ಇಂಟ್ರೆಸ್ಟೆಡ್ ಯೂಸರ್ಸ್ ಯಾರಿರ್ತಾರೆ, ಯಾರು ಅಂತಂದರೆ ಓನರ್ಸ್, ಕಂಪನಿಯ ಓನರ್ಸ್ ಆಗಿರ್ಬೋದು, ಇನ್ವೆಸ್ಟರ್ಸ್ ಆಗಿರ್ಬೋದು, ಶೇರ್ ಹೋಲ್ಡರ್ಸ್ ಆಗಿರ್ಬೋದು, ಕ್ರೆಡಿಟರ್ಸ್, ಕಂಪನಿಗೆ ಯಾರು ಸಾಲ ಕೊಡ್ತಾರೆ ಅಲ್ವಾ ಅವರಾಗಿರ್ಬೋದು. ದೆನ್ ಗವರ್ನಮೆಂಟ್ ಆಗಿರ್ಬೋದು, ಟ್ಯಾಕ್ಸನ್ನು ಇಂಪೋಸ್ ಮಾಡಲಿಕ್ಕೆ ಗವರ್ನಮೆಂಟಿಗೆ ಕಂಪನಿಯ ಫೈನಾನ್ಷಿಯಲ್ ಇನ್ಫಾರ್ಮೇಷನ್, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬೇಕಾಗಿರುತ್ತೆ. ಆ್ಯಂಡ್ ಫಾರ್ ಎಂಪ್ಲಾಯೀಸ್ ಆಗಿರ್ಬೋದು. ಹೀಗೆ ಯಾರೆಲ್ಲ ಇಂಟ್ರೆಸ್ಟೆಡ್ ಯೂಸರ್ಸ್ ಇರ್ತಾರೆ ಅಲ್ವಾ ಅವರೆಲ್ಲರಿಗೆ ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು, ಫೈನಾನ್ಷಿಯಲ್ ಇನ್ಫಾರ್ಮೇಷನನ್ನು ಕಮ್ಯುನಿಕೇಟ್ ಮಾಡುವಂಥ ಈ ಎಲ್ಲ ಹೋಲ್ ಪ್ರೋಸೆಸ್ಸಿಗೆ ನಾವು ಅಕೌಂಟಿಂಗ್ ಅಂಥೇಳಿ ಕರಿತೀವಿ. ಓಕೆನಾ?